ಜಗತ್ತಿನಾಗ ಸಿರಿ ಅನ್ನೋದು, ಸಂಪತ್ತು ಅನ್ನೋದು ಇದೆಲ್ಲ ಕೃಷ್ಣ ಪಕ್ಷ ಇರ್ತದಲ್ಲ, ಹಂಗಿದ್ದಂಗೆ ವದ್ಯ ಅಂದ್ರೆ ಏನು? ಇಂದು ಪೂರ್ಣ ಇರ್ತದ, ನಾಳೆ ಒಂದು ಭಾಗ ಕಡಿಮೆ ಆಗ್ತದೆ, ನಾಡ್ದು ಅದಕ್ಕಿಂತ ಕಡಿಮೆ ಆಗ್ತದೆ, ಹಿಂಗೆ ಕಡಿಮೆ ಹಾಕೋತ ಹೋಗ್ತದೆ. ಮತ್ತು ಅಮಾವಾಸ್ಯೆ ನಂತರ ಮತ್ತೆ ಏರ್ಕೋತ ಹೋಗ್ತದೆ. ಏರೋದು ಇಳಿಯೋದು, ಇದು ಅಳಿಯಾಸೆ ಬೇಡಲ್ಲವೋ ಕಾಳ ಬೆಳದಿಂಗಳ. ಸಿರಿ ಸಂಪತ್ತ ಈ ಬೆಳದಿಂಗಳಿದ್ದಂಗೆ ಸ್ಥಿರ ಅಲ್ಲ, ಏರ್ತದು ಇಳಿತದು ಎರಡೂ ಆಗ್ತದೆ, ಸ್ಥಿರವಲ್ಲ. ಇಷ್ಟಂದು ಬಿಡ್ಲಿಲ್ಲ. ಅದಕ್ಕೆ ಮರಿಲಾರದೆ ನೆನಪು ಮಾಡ್ಕೋ. ಯಾವುದು ಹಂಗ ಇರ್ತದ ಅದನ್ನ ನೆನಪು ಮಾಡ್ಕೋ. ಅದೇ ಕೂಡಲ ಸಂಗಮ. ಶ್ರೀಮಂತರಾಗ್ರಿ ಬಡವರಾಗ್ರಿ, ಆದರೆ ಬಡತನ ಅದ ಅಂತ ತಾಪ ಬೇಡ, ಶ್ರೀಮಂತಿಕೆ ಅದ ಅಂತ ಹೆಮ್ಮೆ ಬೇಡ. ಎರಡರ ಮಧ್ಯದಲ್ಲಿ ಸಮರೂಪ ಅದ. ಸಮರೂಪ ಯಾಕೆ ಅಂದ್ರೆ ಎರಡೂ ಶಾಶ್ವತ ಅಲ್ಲ. ಕಥೆ ಬರದ ಇಂದ್ರ ಹೊಂಟಾನ. ಇಂದ್ರ ಅಂದ್ರೆ ಯಾರು? ಆಳ, ಸ್ವರ್ಗದ ಒಡೆಯ ಇಂದ್ರ. ಅವನ ಸಂಪತ್ತಂದ್ರೆ ಅಪಾರ ಸಂಪತ್ತು. ಅಲ್ಲಿ ವೃಕ್ಷಗಳು ನಾಶ ಆಗೋದಿಲ್ಲ. ವೃಕ್ಷಗಳ ಮೇಲೆಲ್ಲ ಮುತ್ತು ರತ್ನಗಳೇ ಹತ್ತಿಕೊಂಡಿರ್ತು. ಇಂಥದ್ದು ಇಷ್ಟೆಲ್ಲ ಅದ್ಭುತ ಸಂಪತ್ತಿನ ಒಡೆಯ ಇಂದ್ರ, ಆತ ಏನು ಕೊರತೆ ಇರಬೇಕು ಹೇಳಿ? ಸ್ವರ್ಗ ಅಂದರೆ ಸ್ವರ್ಗ, ಕುಣಿಯೋರೆಷ್ಟು ಹಾಡೋರೆಷ್ಟು. ನಾವು ಸ್ವರ್ಗ ಮಾಡಿದ್ದ ಅದಕ್ಕೆ. ಸ್ವರ್ಗದ ಎಷ್ಟು ಮಜಾ ಅನ್ನಿಸ್ತದೆ. ಸುಮ್ಮನೆ ಇರೋದು, ಉಣ್ಣೋದು ಹಾಡ ಕೇಳೋದು, ಉಣ್ಣೋದು ನೃತ್ಯ ನೋಡೋದು, ಉಣ್ಣೋದು ಆನಂದ ಪಡೋದು, ಎಷ್ಟು ಮಜಾ ಇರ್ತದೆ. ಇದನ್ನು ಕಲ್ಪನಾ ಮಾಡಿ ಒಂದು ಅದ್ಭುತ ಸ್ವರ್ಗನೇ ತಯಾರು ಮಾಡಿಬಿಟ್ಟು ಆ ಸ್ವರ್ಗದ ಅಧಿಪತಿ ಇಂದ್ರ. ಅವನ ದಿನದ ಕೆಲಸ ಏನು ಅಂದರೆ ಬರೇ ಸಂಗೀತ ನೃತ್ಯ, ಅದೇ ಕೆಲಸ. ಇಂಥ ಇಂದ್ರ ಒಂದು ದಿವಸ ಆಕಾಶದಾಗ ಸುಮ್ಮನೆ ಸಂಚರಿಸ್ತಾ ಹೊರಟಿರ್ತಾನೆ. ಕೆಳಗೆ ಒಬ್ಬ ಋಷಿಯ ಹೆಂಡತಿ, ಒಬ್ಬ ಋಷಿ ಯಾರೇ ಇರಲಿ, ಒಬ್ಬ ಋಷಿಯ ಹೆಂಡತಿ, ಆಕೆ ಗುಡಿಸಲ ಆಶ್ರಮದ ಹೊರಗೆ ಬಂದು ಹೂಗಳನ್ನು ಸಂಗ್ರಹ ಮಾಡ್ತಾ ಇರ್ತಾಳೆ ಆರಾಧನೆಗಾಗಿ. ಪಾಪಕ್ಕೆ ಬಹಳ ಸಾತ್ವಿಕಳು, ಅತ್ಯಂತ ಸಾತ್ವಿಕಳು, ಏನೂ ಗೊತ್ತಿಲ್ಲ. ಆಕೆ ಹಿಂಗೆ ಹೂವು ಸಂಗ್ರಹ ಮಾಡುವಾಗ ಇವನ ಕಣ್ಣಿಗೆ ಬೀಳ್ತಾಳೆ ಇಂದ್ರ. ಬಿದ್ದ ಕೂಡಲೇ ಇವೊಂದು ಪ್ರವಾಸ ನಿಂತು ಹೋಗತ್ತೆ ಮುಂದೆ. ಹೆಂಗಿರ್ಬೇಕು ಮನಸ್ಸು, ಹೆಂಗೆ ಕೆಲಸ ಮಾಡಿ. ನಾ ಇಂದ್ರ ಅನ್ನೋದನ್ನು ಮರ್ತ, ನನಗೆಲ್ಲ ಅದನ್ನೋದನ್ನು ಮರ್ತ, ಸಾವಿರ ವರ್ಷಗಳ ಕಾಲ ಸಂಗೀತ ಕೇಳ್ಯಾನ, ನೃತ್ಯ ನೋಡ್ಯಾನ, ಎಲ್ಲ ಮಾಡ್ಯಾನ. ಇಷ್ಟೆಲ್ಲ ಇದ್ದರೂ ಸಹಿತ ಎಲ್ಲ ಮರೆತು ಹೋಯ್ತು. ತಲೆಯಾಗ ಏನು ಹೊಕ್ಕಿತು ಅಂದ್ರೆ, ಇಲ್ಲೇನು ಋಷಿಯ ಪತ್ನಿ ನಿಂತಿದ್ದಲ್ಲ ಹೂವು ಆರಿಸ್ತಾ, ಆಕೆ ಚಿತ್ರ ಮನಸ್ಸಿನಾಗ ಮೂಡಿದ್ದು ಹೋಗಲಿಲ್ಲ. ಹಂಗಿರಬೇಕು. ಕೆಳಗಿಳಿದ. ಇದರ ಅರ್ಥ ಏನು ಅಂದರೆ, ಬಹಳ ಎತ್ತರವಾದವರು ಸಹಿತ ಸಣ್ಣ ಪುಟ್ಟ ಸಂಗತಿಗಳಿಗೆ ಮನಸ್ಸು ಸೋತು ಕೆಳಗಿಳಿತಾರ.